ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಬಂದುಬಿಟ್ಟು ನನ್ನ ಮಗಳ ನಾಮಕರಣ ಹೇಗೆ ಮಾಡಿದ್ವಿ. ನಾವು ಇಟ್ಟಿದ್ದ ಹೆಸರು ಒಂದು, ಆಮೇಲೆ ನಾಮಕರಣ ಮಾಡುವಾಗ ಸ್ವಾಮೀಜಿ ಇಟ್ಟಿದ್ದ ಹೆಸರು ಒಂದಾಯಿತು. ಸೊ ಅದು ಏನೆಲ್ಲ ಬದಲಾವಣೆ ಆಯಿತು ಅನ್ನೋದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮುಂಚೆ ರಾಮಮೂರ್ತಿ ನಗರ ಬೆಂಗಳೂರಲ್ಲಿ ನನ್ನ ಮಗಳು ಅಂದರೆ ಯಾವ ಅಕ್ಷರದಲ್ಲಿ ಹೆಸರು ಇಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಹುಟ್ಟಿದ ದಿನಾಂಕ ಮತ್ತು ವಾರವನ್ನು ಕೊಟ್ಟಿದ್ವಿ. ಸೊ ಅವ್ರು ಬಂದುಬಿಟ್ಟು ಟಿ ಅಕ್ಷರದಲ್ಲಿ ಇಡಿ ಅಂತ ಹೇಳಿಬಿಟ್ಟು ಕೆಲವೊಂದು 5 ಹೆಸರುಗಳನ್ನು ಅವರು ಕಳಿಸಿದರು ನಮಗೆ. ಸೊ ತನುಜಾ, ತನ್ವಿ, ತಪಸ್ವಿ ಅಂತ ಒಂದು 5 ಹೆಸರುಗಳನ್ನು ಅವರು ಬರೆದು ನಮಗೆ ವಾಟ್ಸಪ್ ಮಾಡಿದರು. ಆನಂತರ ನಾವು ಕರೆಸಿದಂಥ ಸ್ವಾಮೀಜಿ ನಾಮಕರಣಕ್ಕೆ ನಾವು ಬೇರೆ ಸ್ವಾಮೀಜಿಯನ್ನು ಕರೆಸಿದ್ವಿ. ಅವ್ರು ಬಂದುಬಿಟ್ಟು ಅವತ್ತಿನ ಡೇಟ್ ಪ್ರಕಾರ ಮತ್ತು ರಾಶಿ ಮತ್ತು ನಕ್ಷತ್ರ ಮತ್ತು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಅವರು ಮಗಳ ಡೇಟು ಮತ್ತು ಹುಟ್ಟಿದ ಡೇಟು, ವಾರ, ಅವತ್ತಿನ ಯಾವ ರಾಶಿ ಇತ್ತು ಮತ್ತು ಯಾವ ನಕ್ಷತ್ರ ಇತ್ತು ಅಂತ ನೋಡಿಬಿಟ್ಟು ಅವ್ರು ಇಟ್ಟಿದ್ದ ಹೆಸರೇ ಬೇರೆ. ಸೊ ಹಾಗಾಗಿ ಅವೆಲ್ಲ ಬದಲಾವಣೆ ಆಯಿತು. ಒಂದು ಕಡೆ ನಾಮಕರಣ ಮಾಡೋಕ್ಕೆ ನಮಗೆ ಬೇಜಾರು ಕೂಡ ಇತ್ತು ಮತ್ತು ಖುಷಿ ಕೂಡ ಇತ್ತು. ಯಾಕಂದರೆ ನನ್ನ ಮಗಳ ನಾಮಕರಣ ನಾವು ಸಂಭ್ರಮ ಮಾಡಲೇಬೇಕು, ಹಾಗಾಗಿ ನಮಗೆ ಖುಷಿ ಇತ್ತು. ಒಂದು ಕಡೆ ಬೇಜಾರು ಏನಕ್ಕಂದರೆ, ಸೊ ನಮ್ಮತ್ತೆ 21ನೇ ತಾರೀಕು ನಮ್ಮತ್ತೆ ತೀರ್ಕೊಂಡ್ರು. ಶುಕ್ರವಾರ 22ನೇ ತಾರೀಕು ನನ್ನ ಮಗಳು ಹುಟ್ಟಿದ್ದಾಳೆ, ಜುಲೈ ತಿಂಗಳಲ್ಲಿ 2023ರಲ್ಲಿ. ಸೊ ಈ ನಾಮಕರಣ ವಿಡಿಯೋ ನಾನು ವಾಟ್ಸಪ್ಪಲ್ಲಿ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೆ, ಯಾರ ಮುಂದೆನೂ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನನ್ನ ಮಗಳ ನಾಮಕರಣ ವಿಡಿಯೋನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಬೇಜಾರಾಗಿತ್ತು, ಹಾಗಾಗಿ ಎಲ್ಲಿಗೂ ನಾನು ಶೇರ್ ಮಾಡಿರಲಿಲ್ಲ. ನಮ್ಮ ಅತ್ತೆ ತೀರ್ಕೊಂಡು ಹಿಂದಿನ ದಿನವೇ ನನ್ನ ಮಗಳು ಹುಟ್ಟಿದ್ದಾಳೆ. ಹಾಗಾಗಿ ನಮ್ಮ ಅತ್ತೆ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ. ಯಾಕಂದರೆ ನಮ್ಮ ಅತ್ತೆ ನನ್ನ ಮಗಳ ರೂಪದಲ್ಲಿ ಬಂದಿದ್ದಾಳೆ. ಹಾಗೆ ನಮ್ಮ ಮನೆಯವರು ಕೂಡ ಅದೇ ಅಂದ್ಕೊಂಡಿರೋದ್ರು, ನಮ್ಮಮ್ಮ ಎಲ್ಲೂ ಹೋಗಿಲ್ಲ, ನನ್ನ ಮಗಳ ರೂಪದಲ್ಲಿ ನಮ್ಮಮ್ಮ ಇದ್ದಾಳೆ. ಯಾಕಂದರೆ ಅವರಮ್ಮ ಮಾಡೋ ಥರನೇ ನಮ್ಮತ್ತೆ ಏನು ಆ್ಯಕ್ಟಿವ್ ಶೀಟ್ ಮಾಡ್ತಿದ್ರು, ಸೇಮ್ ನನ್ನ ಮಗಳು ಕೂಡ ಅದೇ ಥರ ಇರ್ತಾಳೆ ಅವರಪ್ಪ ಜೊತೆ. ನೋಡಿ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ನೋಡಿ, ತನ್ವಿ ಅಂತ ನಾವು ಹೆಸರಿಟ್ಟಿದ್ವಿ. ಓಂ ಶ್ರೀಂ ಉಡರೀಕಾಕ್ಷ ದೇವತಾಭ್ಯೋ ನಮಃ. ಸುಧೂಪಿತಮಾಗ್ರಾಹಯಾಮಿ ದಶಾಂಗಂ ಗುರುಂ ರೂಪಂ ರೂಪೋಯಂ ಸುಧೂಪಿತಮಾಗ್ರಾಹಯಾಮಿ ನಿವೇದನಂ ಸಮರ್ಪಯಾಮಿ. ಓಂ ಭೂರ್ಭುವಸ್ವಾಹ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯಂ ದಚ್ಚೇನ ಪ್ರಚೋದಯಾಮಿ. जुंगू काढा का फोडे रे साइड जुंगू काढा मडके सुट्ट जुंगू काढा निवेदनं समर्पयामि. ओम भूर्भुवस्वाहा तत्सवितर्वरेण्यं भर्गो देवस्य धीमहि धियो यो न प्रचोदयात्. सत्यं दच्चेन प्रसिद्ध्यामि. नमसे स्वाहा प्राणाय स्वाहा प्राणाय स्वाहा व्यानाय स्वाहा धनाय स्वाहा समनाय स्वाहा ब्रह्मणे नमः. नमसे स्वाहा असंक्षानं बालपक्षानं करोद्वरितं. देवी प्रसन्न ಆದಮೇಲೆ ನಿಮ್ಮ ಗೋತ್ರ ಬರೀಬೇಕು. ಗೋತ್ರ ಗೊತ್ತಿಲ್ಲ, ನೀವು ತಿಳ್ಕೊಬೇಕು. ಮೈನ್ ಇರೋದೇ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ಶಿವಗೋತ್ರ ಅಂತ ಬರೀಬೇಕು, ಕ್ಲೀನಾಗಿ ಬರೀಬೇಕು. ಶಿವ ಗೋತ್ರ ಇದಾದ್ಮೇಲೆ ಮಗುವಿನ ಪ್ರಾರ್ಥನೆ. ಪ್ರಾರ್ಥನೆ ಹೆಸರಿಗೆ ಒಂದು ಹೆಸರು ಇಡ್ಬೇಕು. ಆ ಅಕ್ಷರ ಬರೋಂಗೆ ಮಗು ಒಂದು ಹೆಸರು ಇಡಬೇಕು. ತಾತ ಅಂದ್ರೆ ಅಮ್ಮರ ಅಪ್ಪನ ಅಪ್ಪರ ಅಪ್ಪರ ಪಾಪು ನಾವೇನ
ಬನ್ನಿ ತಟ್ಟೆ ಕೊಡ್ತೀನಿ ತಟ್ಟೆ ನೀರಿಲ್ಲ ಕೊಡ್ತೀನಿ ನೀರು ಹಾಕಿ ಅಷ್ಟೊಂದು ಮಾಡ್ಕೊಂಬರಿ ಅಷ್ಟೊಂದು ಇಲ್ಲೇ ಇದೆ ಬನ್ನಿ ಇಲ್ಲೇ ಜಲ್ದಿ ಇಡ್ಬೋದು ಆಯ್ತಾ 5 ಜನ ಆಯ್ತಾ ನಿಮ್ಮ ಕಡೆ ಏನೋ ಹಾಡು ಹೇಳ್ತಾರಲ್ಲ ಹಾಡು ಹೇಳ್ಬೋದು ಯಾರಿಗೂ ಬರಲ್ಲ ಅವರಿಗೆ ಎಲ್ಲ ಬರ್ತದೆ ಎಲ್ಲ ಎಲ್ಬೋರ್ಡ್ಗಳು ಇಲ್ಲಿ ಎಲ್ಲ ಎಲ್ಬೋರ್ಡ್ಗಳು ಅರ್ಧ ಮಾಡಲ್ಲ ಆಡ್ಬೇಕು ಇವಾಗ ಪರವಾಗಿಲ್ಲ ಪರವಾಗಿಲ್ಲ ಇನ್ನೊಂದ್ಸರಿ ಕೊಡಿ ಆ ಕಡೆ ಇನ್ನೊಂದ್ಸರಿ ಕೆಳಗಡೆ ಕೊಡಿ ಹೆಸರು ಹೇಳ್ಬೇಕಂತಾರೆ ದೇವ್ರ ಹೆಸರು ಅದೇ ಕೃಷ್ಣನ್ ಹೇಳ್ತಾನಲ್ಲ ಕೃಷ್ಣ 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 ಅಂದ್ರೆ ಆಯ್ತು ಅಷ್ಟೇ ರಾಧಾಕೃಷ್ಣ ರಾಧಾಕೃಷ್ಣ ಅಂದ್ರೂ ಆಯ್ತು ಮೂರನೇ ಸರಿ ಎಲ್ಲ ಇಟ್ಬಿಡಿ ಕೆಳಗಡೆ 3 ಸರಿ ಆಯ್ತು ಕೆಳಗಡೆ ಎಲ್ಲ ಇಟ್ಬಿಡಿ ಮಲಸಿ ಮಲಸಿ ಈ ಮಗು ನಿಸ್ಕೊಂಡು ಮಗು ಆ ಕಡೆ ಇರ್ಬೇಕು ತಲೆ ಈ ಕಡೆ ಲಕ್ಷ್ಮಿಗೆ ಇಟ್ಕೊಂಡು ಮಾಡಿದೆ ಇಲ್ಲೇ ತಂದ್ಬಿಟ್ಟು ಅಲ್ಲೇ ತಟ್ಟೆ ಕೆಳಗಡೆ ಇಡ್ಬೇಕು ಸಾಯಂಕಾಲ ತದಾಕ್ಬೇಕು ನೀರ್ನ ಆಮೇಲೆ ಎತ್ತಿರಲ್ಲ ಆಮೇಲೆ ಆಚೆ ಹಾಕ್ಬೇಕು ಇವಾಗ ಅದ್ರಲ್ಲೇ ಯಾಕೆ ಅಲ್ಲಿಗೆ ಇಟ್ಬಿಡಿ ಇಟ್ಬಿಡಿ ನಮೋನತಿ ಜಾಯಮಾನ ನಮ್ ಕೇಂದ್ರ ಭಾಗಂ ದೇವೇ ದೀರ್ಘಚಂದ್ರಮಾಹ ಕರ್ತಿ ದೀರ್ಘಮಾಯು ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ವಿರಕ್ಷತು ದೀರ್ಘಾಯುಷ್ಮಾನ್ ಭವ ಏತಸ್ಸು ನಾಮ ದೇವತಾಭ್ಯೋ ನಮಃ ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಆಯ್ತು ತಂದ್ಬಿಡಿ ಯಾರು ಗಲಾಟೆ ಮಾಡಿ ನೀವಿರಲಿ ನಾನು ನಮ್ಮಕ್ಕನ ಮಗು ಅದು ಆಮೇಲೆ ಇದು ನಮ್ಮ ತಮ್ಮನ ಫ್ಯಾಮಿಲಿ. ಇದು ಬಂದುಬಿಟ್ಟು ನಮ್ಮ ಪಕ್ಕದ ಮನೆ ಆಂಟಿ ಭಾಗ್ಯ ಆಂಟಿ ಅಂತ. ಕೆಲವೊಂದು ಫೋಟೋಗಳು ತೊಗೊತಿದ್ದೆ ಅಷ್ಟೇ ಫ್ರೆಂಡ್ಸ್. ಬಾಯ್ ಬಾಯ್.